ಸ್ನೇಹಿತರೆ ನಮಸ್ಕಾರ. ನಾನು ರಾಜ್ ಹೋಟೂರ್. ಲಿಸನ್ ಮೈ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ಒಂದು ಸಾರಿ ಮಗು ಸ್ಕೂಲ್ಗೆ ಹೋಗೋಕ್ಕೆ ಪ್ರಾರಂಭಿಸಿದ್ರೆ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಟೀಚರ್ ಅಥವಾ ಶಿಕ್ಷಕರು ಏನು ಮಾಡ್ತಾರೆ ಅದನ್ನು ಗಮನಿಸೋದು ಜಾಸ್ತಿ ಆಗುತ್ತೆ, ಅದನ್ನು ಅನುಕರಣೆ ಮಾಡೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಟೀಚರ್ಗಳು ಅವರ ಕಣ್ಣಿಗೆ ರೋಲ್ ಮಾಡಲ್ ಆಗ್ತಾರೆ, ಯಾಕಂದರೆ ಅವ್ರದ್ದು ಪುಟ್ಟ ಜಗತ್ತು. ಹಾಗಾಗಿ ಟೀಚರ್ಗಳು ಅಥವಾ ಶಿಕ್ಷಕರು ಏನು ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಟೀಚರ್ಸ್ ಏನಾದರೂ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಥವಾ ಮಡಿವಂತಿಕೆ ಸ್ಟೂಡೆಂಟ್ ಜೊತೆ ಮಡಿವಂತಿಕೆಯಿಂದ ಇದ್ದರೆ ಆ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಜೊತೆಗೆ ಬೆರೆಯೋದು ಕಷ್ಟ ಆಗುತ್ತೆ, ಕಂಫರ್ಟ್ ಲೆವೆಲ್ ಬಿಲ್ಡ್ ಮಾಡೋದು ಕಷ್ಟ ಆಗುತ್ತೆ. ಹೀಗಾಗಿ ಅದನ್ನು ಅವ್ರು ಹೇಳ್ತಕ್ಕಂಥ ಪಾಠಗಳನ್ನು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟಕ್ಕಷ್ಟೇ ಆಗುತ್ತೆ. ಬದ್ರಿ ಅವರು ಹೇಳುವ ಮಾತಿನಲ್ಲಿ ಹೇಳೋದಾದರೆ, ಈ ಎಕ್ಸ್ಪಿಡಿಟ್ ಲರ್ನಿಂಗ್ ಕಾನ್ಸೆಪ್ಟಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಟ್ಟಾಗಿರ್ತಾರೆ ಮತ್ತು ಟೀಮ್ ಥರ ವರ್ಕ್ ಮಾಡ್ತಾರೆ. ಟೀಚರ್ಸ್ ಏನಾದ್ರು ತಪ್ಪು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಏನು ಅನ್ಸುತ್ತೆ ಅಂತಂದರೆ, ಅವರು ಕೂಡ ನಮ್ಮ ಜೊತೆ ಇರ್ತಕ್ಕಂಥ ಒಬ್ಬ ಸ್ನೇಹಿತ, ಅವ್ರು ತಪ್ಪು ಮಾಡ್ತಾರೆ ಅಂದರೆ ನಾವು ತಪ್ಪು ಮಾಡ್ಬೋದು, ಅವ್ರು ತಿದ್ಕೊಳ್ತಾರೆ ಅಂದರೆ ನಾವು ತಿದ್ಕೊಳ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬೆಳೆಯುತ್ತೆ. ಆ ಮೂಲಕ ವಿದ್ಯಾರ್ಥಿಗಳ ಮತ್ತು ಟೀಚರ್ಸ್ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಮತ್ತಷ್ಟು ಬೆಳೆಯುತ್ತೆ, ಕಂಫರ್ಟ್ನೆಸ್ ಜಾಸ್ತಿ ಆಗುತ್ತೆ. ನಾವು ಬೆಂಕಿ ಕಡ್ಡಿ ಕತೆ ಕೇಳಿದೀವಲ್ಲ, ಒಂದು ಬೆಂಕಿ ಕಡ್ಡಿನ ಮುರಿಯೋದು ತುಂಬ ಈಸಿ. ಅದೇ ಎರಡಾದರೆ ಸ್ವಲ್ಪ ಕಷ್ಟ. 4, 10, 15, 20 ಕಡ್ಡಿಗಳನ್ನು ಜೋಡಿಸಿ ಮುರಿಲಿಕ್ಕೆ ಟ್ರೈ ಮಾಡಿ, ಎಷ್ಟು ಕಷ್ಟ ಆಗುತ್ತೆ ಅಥವಾ ಆಲ್ಮೋಸ್ಟ್ ಇಂಪಾಸಿಬಲ್ ಆಗುತ್ತೆ, ಹೌದಾ? ಸೊ ಇದೇನು ತೋರಿಸುತ್ತೆ ಅಂದರೆ ಒಂದು ಟೀಮ್ ವರ್ಕ್. ಒಬ್ಬ ವಿದ್ಯಾರ್ಥಿ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಟೀಚರ್ಸ್ ಅಥವಾ ಬೇರೆ ವಿದ್ಯಾರ್ಥಿಗಳು ನೋಡಿ ನಕ್ಬಿಟ್ರೆ ಆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿಯ ಮನಸ್ಥೈರ್ಯ ಡೆಫಿನೆಟ್ಲಿ ಕುಸಿಯುತ್ತೆ. ಅದ್ರ ಬದಲು ಅವನ ಕಷ್ಟ ಸುಖ ನಂದು, ಅವನ ಸಮಸ್ಯೆ ನಂದು ಅಂತ ಅಂದ್ಕೊಂಡು ಒಬ್ಬ ಅಥವಾ ಇಬ್ಬರು ಅಥವಾ ಇಡೀ ವಿದ್ಯಾರ್ಥಿ ಸಮುದಾಯ ಜೊತೆ ನಿಂತ್ಕೊಂಡು ಟೀಮಾಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗೆ ಆತ್ಮಸ್ಥೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಅಂತ ನೂರಾರು ಸಮಸ್ಯೆಗಳನ್ನು ಲೀಲಾಜಾಲವಾಗಿ ಬಗೆಹರಿಸ್ಕೊಂಡು ಮುಂದಿರ್ತಕ್ಕಂಥ ಅವಕಾಶ ಸಿಗುತ್ತೆ. ಆದರೆ ದುರ್ದೈವ ಅಂದರೆ, ಯಾರಾದರೂ ಒಬ್ಬರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಥವಾ ಸಣ್ಣ ಒಂದು ಫೇಲ್ಯೂರ್ ಆಗಿದೆ ಅಂದರೆ ಆಳಿಗೊಂದು ಕಲ್ಲು ಅಂತ ಕಲ್ಲು ಹಾಕೋರೆ ಜಾಸ್ತಿ. ಅಂಥ ಒಂದು ವಾತಾವರಣವನ್ನು ಚೇಂಜ್ ಮಾಡಬೇಕಾಗಿದೆ. ಅದು ಎಕ್ಸ್ಪಿಡಿಟ್ ಲರ್ನಿಂಗ್ ಕಾನ್ಸೆಪ್ಟ್ ಮೂಲಕ ಆಗಿರ್ಬೋದು ಅಥವಾ ಇನ್ನೊಂದು ಕಾನ್ಸೆಪ್ಟ್ ಮೂಲಕ ಆಗಿರ್ಬೋದು. ಒಟ್ಟಿನಲ್ಲಿ ಬರೀ ಥಿಯರಾಟಿಕಲ್ ಆಗಿ ಮಕ್ಕಳಿಗೆ ಶಿಕ್ಷಣ ಕೊಡದೆ ಪ್ರಾಕ್ಟಿಕಲ್ ಆಗಿ ಕಲಿಸಿದ್ರೆ ಆ ಶಿಕ್ಷಣ ಡೆಫಿನೆಟ್ಲಿ ವಿದ್ಯಾರ್ಥಿಗಳಲ್ಲಿ ಮನೋಸ್ಥೈರ್ಯ ವೃದ್ಧಿಸುತ್ತೆ. ಆ ಮೂಲಕ ಅವ್ರ ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ. ಔಟ್ವರ್ಡ್ ಬಾರ್ನ್ ಬಂದ್ಬಿಟ್ಟು ಇಟ್ ಸ್ಟಾರ್ಟೆಡ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್ ಇನ್ ಯುರೋಪ್ ಬೈ ದ ಪರ್ಸನ್ ಕಾಲ್ಡ್ ಕರ್ಟ್ ಹಾನ್. ಔಟ್ವರ್ಡ್ ಬಾರ್ನ್ ಅಂದ್ರೆ ಇಟ್ಸ್ ಎ ಸೇಲಿಂಗ್ ಟರ್ಮ್. ಇದನ್ನ ಸೇಲಿನ ಫುಲ್ ಔಟ್ವರ್ಡ್ ಮಾಡಿದ್ರೆ, so that means you're not within the box, you're expanding your horizons and catching more wind, and you can go in the direction you want. It's a metaphor basically. And so the outward bond, the motto bandu to serve and to yield, to strive and not to yield, and as a whole team. And it has 4 pillars: compassion, physical fitness, craftsmanship and self reliance. Traditional coaching alli enagutte, teacher bartare class room alli ಮಾತಾಡ್ತಾರೆ, ಹೇಳ್ತಾರೆ, ಹೋಗ್ತಾರೆ ಅಲ್ವಾ? ಸ್ಟೂಡೆಂಟ್ಸ್ಗೆ ಅರ್ಥ ಆಗಿದೆಯೋ ಇಲ್ವೋ ಕೇಳ್ತಾರೆ. ಯಾರಾದ್ರೂ ಮುಂದೆ ಯಾರು ಕುತ್ಕೊಂಡಿರ್ತಾರೋ ಅವ್ರ ತಲೆಗೆ ಹೋಗಿರುತ್ತೋ, ಅವ್ರ ಟೀಚರ್ ಹೇಳೋ ಲರ್ನಿಂಗ್ ಸ್ಟೈಲ್ ಅಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ, ಹೋಗ್ತಾರೆ. ಬಟ್ ಎಲ್ಲರಿಗೂ ಅರ್ಥ ಆಗಿದೆಯಾ? ಇಲ್ಲ, ನ್ಯಾಚುರಲಿ, ಬಿಕಾಸ್ ಎವ್ರಿ ಒನ್ಸ್ ಲರ್ನಿಂಗ್ ಸ್ಟೈಲ್ ಇಸ್ ಡಿಫ್ರೆಂಟ್ ಅಲ್ವಾ? ಒಬ್ರು ಕೇಳಿ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ನೋಡಿ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಬರೆದು ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಎಕ್ಸ್ಪೀರಿಯನ್ಸ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಆ ಲರ್ನಿಂಗ್ ಸ್ಟೈಲ್ ಅದಕ್ಕೆ ತಕ್ಕನಂಗೆ ಟೀಚರ್ ಹೇಳ್ಕೊಡ್ಬೇಕು. ಟೀಚರ್ಗಳಿಗೆ ಅಷ್ಟೊಂದು ಪೇಷನ್ಸ್ ಇರುತ್ತಾ? ಇಲ್ಲ. ಬಟ್ ಈ ಎಕ್ಸ್ಪ್ರೆಷನರಿ ಲರ್ನಿಂಗ್ ಮಾಡಲ್ ಅಲ್ಲಿ that's what it demands. So where the whole school has appetite to implement that model. It's not like ಒಬ್ಬರು ಟೀಚರ್ ಆದ್ರೆ ಆಗಲ್ಲ. ಅದು the principal ಇಂದ ಹಿಡಿದು, ಟೀಚರ್ಗಳಿಂದ ಹಿಡಿದು, ಸ್ಕೂಲ್ ಸ್ಟಾಫ್ ಇಂದ ಹಿಡಿದು, ಸ್ಟೂಡೆಂಟ್ಸ್ ಇಂದ ಹಿಡಿದು, ಪೇರೆಂಟ್ಸ್ ಇಂದ ಹಿಡಿದು ಎಲ್ಲರೂ ದೇ ಆರ್ ಆನ್ ಬೋರ್ಡ್ ವಿತ್ ದಿಸ್ ಕಾನ್ಸೆಪ್ಟ್. ಸೊ ನ್ಯಾಚುರಲಿ ಈ ಎಕ್ಸ್ಪೆಡಿಷನ್ ಲರ್ನಿಂಗ್ ಕಾನ್ಸೆಪ್ಟ್ ಮಾಡಲ್ ಅಲ್ಲಿ ದ ವೇ ಇಟ್ಸ್ ಗೋನ್ ವರ್ಕ್ ಇಸ್, ಸೊ ಇಮ್ಯಾಜಿನ್ ದೇರ್ ಇಸ್ ಅ ಪೊಲ್ಯೂಷನ್ ಅಲ್ವಾ? ಪೊಲ್ಯೂಷನ್ ಬಗ್ಗೆ ಲೆಕ್ಚರ್ ಕೊಡ್ಬೇಕು. ಟ್ರೆಡಿಷನಲ್ ಕ್ಲಾಸ್ ರೂಮ್ ಅಲ್ಲಿ ಏನಾಗುತ್ತೆ, ಟೀಚರ್ ಹೇಳ್ತಾರೆ, ಮಾತಾಡ್ತಾರೆ, ಇಷ್ಟು ಹೋಗ್ತಾರೆ. ಬಟ್ ಈ ಎಕ್ಸ್ಪೆಡಿಷನ್ ಲರ್ನಿಂಗ್ ಮಾಡಲ್ ಅಲ್ಲಿ ಪೊಲ್ಯೂಷನ್ ಬಗ್ಗೆ ಮಾತಾಡ್ಬೇಕಾ? ಓಕೆ, ಲೆಟ್ಸ್ ಗೋ ಟು ದ ಓಷನ್. Let's go where the pollution is. Let's experiment. ಕೊಡ್ತಾರೆ, ವಾಟರ್ ಲೆವೆಲ್ ಟೆಸ್ಟ್ ಮಾಡಿ, ಇದ್ ಮಾಡು. So they see the result, they see the difference. The students have an experience. Teacher is not teaching
teaching them anything. They're just going through an experience in an expedition model. Instead of ಕಾಡಿಗೆ ಹೋಗೋ ಬದಲು ಸಿಟಿಯಲ್ಲೇ ಓಷನ್ ಇರುತ್ತೆ, ಇಲ್ಲ ನೀರಿರುತ್ತೆ, ಎಲ್ಲಿ ಪೊಲ್ಯೂಷನ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿ ದೇ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನ ಸ್ಟೂಡೆಂಟ್ಸ್ ದೇ ಕಮ್ ಬ್ಯಾಕ್ ಟು ದ ಸ್ಕೂಲ್, ದೇ ಕಮ್ ಬ್ಯಾಕ್ ವಿತ್ ದಟ್ ಎಕ್ಸ್ಪೀರಿಯನ್ಸ್, ಅಂಡ್ ಸ್ಟೂಡೆಂಟ್ಸ್ ನೌ ದೇ ಹ್ಯಾವ್ ಸಮಥಿಂಗ್ ಟು ರೈಟ್ ಅಬೌಟ್. ವಾಟ್ ಎವರ್ ಹ್ಯಾಪನ್, ದೇ ಡೋಂಟ್ ನೀಡ್ ಟು ಡೂ ಎನಿಥಿಂಗ್ ಫ್ಯಾನ್ಸಿ. Whatever they did in the ocean or in the pollution, ellirutho alli ಏನು ಮಾಡ್ತಾರೆ ಅದನ್ನೇ ತಂದು they have to create a product. A product ಏನು, it could be paragraph, or it could be diagram, or it could be like in a blog ತರ ಏನೋ ಅವ್ರಿಗೆ ಯಾವ ತರ ಬರುತ್ತೋ ಪ್ರೆಸೆಂಟ್ ಮಾಡೋ ತರ ಬರೆಯೋದು. ಅದನ್ನ ಅವರು ಕ್ರಿಯೇಟ್ ಮಾಡ್ಬೇಕು ಆ ಪ್ರಾಡಕ್ಟ್ ಕ್ಲಾಸ್ ರೂಮ್ ಅಲ್ಲಿ. ಅದನ್ನ ಮಾಡಿದಾಗ ಇಟ್ಸ್ ಕಾಲ್ಡ್ ಸ್ಟೂಡೆಂಟ್ ಲೆಡ್ ಕಾನ್ಫರೆನ್ಸ್ ಅಂತ. ಅಂದ್ರೆ ಸ್ಟೂಡೆಂಟ್ಸ್ they have to present their product in front of audience. Audience yaru our friends irtare, teacher irtare, or school can invite some guests. It could be parents or it could be someone else bandu. So teacher organize ಮಾಡ್ತಾರೆ session, student led conference ide, so please come and they are going to present their product, and this is the rubric, this is the criteria, and when they are presenting, see if they meet this rubric. ಪ್ರೆಸೆಂಟೇಷನ್ ಕ್ಲಿಯರ್ ಆಗಿತ್ತಾ, ಡಿಸ್ಕ್ರಿಪ್ಷನ್ ಕರೆಕ್ಟ್ ಆಗಿತ್ತಾ, ಅವ್ರ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಅದನ್ನ ರೂಬ್ರಿಕ್ ಅಂತ ಕೊಟ್ಟಿರ್ತಾರೆ ಟೀಚರ್. ಅದನ್ನ ಅವರೆಲ್ಲ ಚೆಕ್ ಮಾಡ್ತಾರೆ, ಅಂಡ್ ದೇ ಅಸೆಸ್. ಅದನ್ನೆಲ್ಲ ತಗೊಂಡೋಗಿ ಟೀಚರ್ ಕೊಡ್ತಾರೆ. ಟೀಚರ್ ಇಮ್ಮಿಡಿಯೇಟ್ ಆಗಿ ಮೆಷರ್ ಮಾಡ್ಬಿಟ್ಟು ಹೇಳ್ತಾರೆ ಸ್ಟೂಡೆಂಟ್ಗೆ, ಲುಕ್, ದಿಸ್ ಇಸ್ ವಾಟ್ ಯುವರ್ ಗ್ರೇಡ್ ಇಸ್ ಅಂಡ್ ಯು ಪಾಸ್ಡ್. ಸೊ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಲೈಕ್ ಕ್ಲಾಸ್ ರೂಮ್ ಟೆಸ್ಟಿಂಗ್ ಆ ತರ ಅದು ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ, ಅದನ್ನು ಮಾಡ್ಬೇಕು ಅವ್ರು ರೆಗ್ಯುಲರ್ ಟೆಸ್ಟಿಂಗ್. ಬಟ್ ರೆಗ್ಯುಲರ್ ಕ್ಲಾಸ್ ರೂಮ್ ಟೆಸ್ಟ್ಗಳು ಆಮೇಲೆ ಇದಿರುತ್ತಲ್ಲ, ಸೊ ಆ ಸ್ಟೂಡೆಂಟ್ಸ್ಗೆ ಸಿ ದೇ ಡೋಂಟ್ ಹ್ಯಾವ್ ದ ಸ್ಟ್ರೆಸ್ ಆಫ್ ಓ ಮೈ ಗಾಡ್ ಐ ಹ್ಯಾವ್ ಟು ಡೂ ದಿಸ್, ಐ ಹ್ಯಾವ್ ಟು ಟ್ರೆಡಿಷನಲ್ ಗೊತ್ತಲ್ಲ ಮಗ್ ಮಾಡಿ ಬರೆಯೋದು, ಅದೆಲ್ಲ ಏನೇ ಟೆನ್ಷನ್ ಇಲ್ಲ. ಆಲ್ ದೇ ಆರ್ ಡೂಯಿಂಗ್ ಇಸ್ ಪ್ರೊಡ್ಯೂಸಿಂಗ್ ವಾಟ್ ದೇ ವೆಂಟ್ ಥ್ರೂ. ಸೊ ಇದೇ ತರ ಸ್ಟೂಡೆಂಟ್ಸ್ ದೇ ಹ್ಯಾವ್ ಡನ್ ಸೋ ಮೆನಿ ಪ್ರಾಜೆಕ್ಟ್ಸ್. ನೇಬರ್ಹುಡ್ ಕಮ್ಯುನಿಟಿ ಅನ್ಸಂಗ್ ಹೀರೋಸ್ ಬಗ್ಗೆ ಪ್ರಾಜೆಕ್ಟ್, ಆಮೇಲೆ ನೇಬರ್ಹುಡ್ ಅಲ್ಲೇ ಹೋಗ್ಬಿಟ್ಟು ಫೋಟೋಸ್ ತೆಗೆದ್ಬಿಟ್ಟು, ವಾಟ್ ಎವರ್ ದೇರ್ ಇಂಟ್ರೆಸ್ಟೆಡ್ ಇನ್, ದೇ ಹ್ಯಾವ್ ಟು ಕ್ರಿಯೇಟ್ ಎ ಪ್ರಾಡಕ್ಟ್. ಸೊ ಇನ್ಫ್ಯಾಕ್ಟ್ ಸೊ ಆ ತರ ಟೀಚರ್ಸ್ ವಿಲ್ ಹ್ಯಾವ್ ಎ ಲಿಬರ್ಟಿ ಟು ಕಂಡಕ್ಟ್ ಎಕ್ಸ್ಪಿಡಿಷನ್ ವಿತ್ ಇನ್ ದ ಸ್ಕೂಲ್ ಇಟ್ ಸೆಲ್ಫ್. ಅಂಡ್ ದ ಸ್ಕೂಲ್ಸ್, ದೀಸ್ ಎಕ್ಸ್ಪಿಡಿಷನ್ ಲರ್ನಿಂಗ್ ಮಾಡೆಲ್ ಸ್ಕೂಲ್ಸ್, ದೇ ಹ್ಯಾವ್ ಟು ಇಂಪ್ಲಿಮೆಂಟ್ ದಿಸ್ idea. So naturally what happens with this type of approach, so many students who who's not doing well with the traditional learning, they're performing so well. So the results of with the black and brown kids, economically underserved students, they were able to do better, and the results were amazing. So adunna we were able to produce that results to Gates Foundation, and then because America already ಬೇಕಾದಷ್ಟು schools start ಆಗಿತ್ತು expedition learning model ಮೇಲೆ. So based on that, they granted $8 million to this New York City Outward Bound schools to start 8 new schools in New York City avaga as a startup fund. So in partnership with New York City Department of Education, they started with 8 schools, and it became so big. Now we have 13 schools, and also because it's a capacity issue. You cannot serve a lot of students also. Like every school has they have a middle school, elementary school, high school. That itself is almost like thousands of students. So naturally adunna innu expand madak agala anbittu, so cutting down to 13 schools ivaga. Bere yarige interest irutto, they are in a pipeline basically. So but the idea is to serve black and brown kids, and with a specific model. That's what this whole education system is. There's a concept called crew. We are crew, not passengers anta ideyalla concept. Same thing has been applied to schools allu kuda. Because imagine if it is a crew classroom alli, so there's a 14 to 15 students maklu jotagirtare, ಅದಕ್ಕೆ crew advisor anta, ಅದಕ್ಕೆ teacher. So they go on a 5 days and 4 nights expedition. And in the beginning of the first year itself, like freshman antaralla 9th grade ge, ಅವರು 5 ದಿವಸ ಕಾಡಲ್ಲಿ ಹೋಗ್ಬೇಕು, including teacher and students. And see, this is the first time teachers are meeting with students, and students are meeting teacher. So
the idea is when they go to the wilderness, they have to do, ಯಾರು ಬಂದು ಅವ್ರಿಗೆ ಫುಡ್ ಅದೆಲ್ಲ ಕೊಡಲ್ಲ, ಅವರೇ ಪ್ರಿಪೇರ್ ಮಾಡಬೇಕು. ದೇ ಹ್ಯಾವ್ ಟು ಪ್ರಿಪೇರ್ ದೇರ್ ಓನ್ ಮೀಲ್ಸ್, ದೇ ಹ್ಯಾವ್ ಟು ಕ್ಯಾಂಪ್ ಆನ್ ದೇರ್ ಓನ್, ದೇ ಹ್ಯಾವ್ ಟು ಕ್ಯಾರಿ ದೇರ್ ಬ್ಯಾಕ್ ಪ್ಯಾಕ್ಸ್, and they have to do the ropes course experience as a team. So when they go through that bonding alva, ಮಳೆ ಬರ್ತಾ ಇರುತ್ತೆ, ಬಿಸಿಲು ಇರುತ್ತೆ, they have to tackle all of that. So naturally they become bonded as a crew. ಏನಕ್ಕಂದ್ರೆ they see that when they're if there's a ropes course ಅಂದ್ರೆ ಗೊತ್ತಲ್ವಾ, 30 feet ಮರದ ಮೇಲೆ ಒಂದು ಚಾಲೆಂಜ್ ಇರುತ್ತೆ. ಆ ಚಾಲೆಂಜ್ ಅಲ್ಲೇ ಇದು ಮರ ಹತ್ಬಿಟ್ಟು ಅದು ಮಿಡಲ್ ಆಫ್ ದ ಆಲ್ಮೋಸ್ಟ್ 30 feet ಮೇಲೆ ಹೋದ್ಮೇಲೆ ಯಾರಿಗಾದ್ರೂ ಭಯ ಆಗತ್ತಲ್ವಾ. ಸೊ ನ್ಯಾಚುರಲಿ ಟೀಚರ್ ಹತ್ತುತ್ತಾರಲ್ವಾ, ಟೀಚರ್ಗೂ ಭಯ ಆಗಕ್ ಶುರು ಆಗುತ್ತೆ. ಅವಾಗ ಕೆಳಗೆ ಮಕ್ಕಳು ಅದನ್ನ ನಮ್ ಟೀಚರ್ಗೂ ಭಯ ಆಗುತ್ತೆ, ದೇ ಆರ್ ಆಲ್ಸೋ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಂದ್ಬಿಟ್ಟು ದೇ ಸ್ಟಾರ್ಟ್ ಚೀರಿಂಗ್ ದಮ್. ಬಟ್ ಅದು ಎಷ್ಟು ಪವರ್ಫುಲ್ ಬಾಂಡಿಂಗ್ ಅಂದ್ರೆ, so they broke all those barriers between teacher and student. So they get comfortable. And same thing, when student is stuck at the certain elements of challenge, teacher encourages them, and then the same experiences are brought back to classroom, saying that, okay, you were there doing the pamper pole, which is standing on top of the 30 feet pole, and you're ready to jump, but you could not. But we all supported you and you did it. So it's same thing with the math challenge. See, here I know you're stuck with this specific stage, but if we all help you, you can get over that. So atara supporting environment build agirutte our crew meetings alli. Andre every expedition learning model alli crew annadu every day they meet for 45 minutes in school, in addition to regular classes iruttalla. ಅದಾದ್ಮೇಲೆ ಇದು ಮಧ್ಯದಲ್ಲೋ ಇಲ್ಲ ಬೆಳಗ್ಗೆನೋ ಇಲ್ಲ ಸಾಯಂಕಾಲನೋ, ಡಿಪೆಂಡ್ಸ್ ಆನ್ ದ ಸ್ಕೂಲ್ ಸ್ಕೆಡ್ಯೂಲ್, ದೇ ಮೀಟ್. ವೆನ್ ದೇ ಮೀಟ್ ಅಲ್ವಾ, ದಿಸ್ ಇಸ್ ದ ಸೇಮ್ ಗ್ರೂಪ್ ವಿಚ್ ಹಸ್ ಗಾನ್ ಇನ್ ಎಕ್ಸ್ಪಿಡಿಷನ್ಸ್ ಅಂಡ್ ಎವ್ರಿಥಿಂಗ್. ದೇ ಮೀಟ್ ಆಸ್ ಎ ಗ್ರೂಪ್ ಅಂಡ್ ದೆನ್ ದೇ ಡಿಸ್ಕಸ್ ಅಬೌಟ್ ದ ಚಾಲೆಂಜಸ್. ಸೊ okay, who is having issues? It could be academic issues, it could be social issues, it could be family issues. But it's like family ಅಲ್ಲಿ ಕೂಡ ಅವ್ರಿಗೆ ಇಷ್ಟೊಂದು ಕಂಫರ್ಟ್ ಇರಲ್ಲ. ಈ ಬಾಂಡಿಂಗ್ ಅಷ್ಟು ಚೆನ್ನಾಗಿರುತ್ತೆ ಕ್ರೂ ಅಲ್ಲಿ, because they can share anything, it's their peers. And at the same time they know that they're not going to break the trust and they can get help on that. So crew advisor, they guide that whole process, and the crew advisor teacher, so then they help each other. And ide tarane the journey begins for the whole high school or middle school. So the crew, as a crew, they go on expeditions also. They may go on a fun trip, they go on like escape room visits, or they go on a climbing expedition, or they go on the classroom expeditions atarana. So they have everything as an experience. I don't know if you remember, almost 7-8 years back sandy agittu, sandy storm banditalla New York City alli. So avaga ಒಂದು ಸ್ಕೂಲ್ ಇದೆ ಬ್ರೂಕ್ಲಿನ್ ಅಲ್ಲಿ, ಚಾನೆಲ್ ವ್ಯೂ ಸ್ಕೂಲ್ ಅಂತ. ಅಲ್ಲಿ ಸ್ಯಾಂಡಿ ಸ್ಟಾರ್ಮ್ ಇಂದ ಅಲ್ಲಿ ಹೋಲ್ ಫ್ಯಾಮಿಲಿ, ಒನ್ ಆಫ್ ದಿ ಸ್ಟೂಡೆಂಟ್ ಫ್ಯಾಮಿಲೀಸ್ದು ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟಿದ್ರು. Papa, that student did not had any parent because of the storm, but the crew came together to support that girl to overcome that loss of parents. So that powerful it is, the crew model. Thank you so much for taking the time. ನನಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ ಎಕ್ಸ್ಪೆಡಿಟ್ ಲರ್ನಿಂಗ್ ಕಾನ್ಸೆಪ್ಟ್ ಏನು ಅಂತ. ಮುಂದಿನ ಮತ್ತೊಂದು ಚರ್ಚೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಕೀಪ್ ವೇಟಿಂಗ್. ನಮಸ್ಕಾರ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.